ಸರ್ಕಾರಿ ವಿಜ್ಞಾನ ಕಾಲೇಜು ಚಿತ್ರದುರ್ಗ. ಈ ವಿಜ್ಞಾನ ಕಾಲೇಜಿಗೆ ತನ್ನದೇ ಆದ ಒಂದು ಹಿರಿಮೆ ಮತ್ತು ಒಂದು ಇತಿಹಾಸ ಇದೆ. ಅದನ್ನು ಅರ್ಥರೆ ಮಾತ್ರ ಇಲ್ಲಿ ಒಂದು ಈ ಮಹಿಳಾ ಕಾಲೇಜನ್ನ ಕಟ್ಟಬಾರ್ದು ಅನ್ನೋ ಅಂಥ ಮನಸ್ಸು ಬರುತ್ತೆ. ಬಟ್ ನಾನು ಯಾವುದೇ ಕಾರಣಕ್ಕೂ ಮಹಿಳಾ ಕಾಲೇಜಿನ ವಿರೋಧಿ ಅಲ್ಲ. ನಾನು ಕೂಡ ಅದನ್ನು ಸ್ವಾಗತ ಮಾಡ್ತೀನಿ. ಆದರೆ ಈ ಇತಿಹಾಸ ಮತ್ತು ಈ ಕಾಲೇಜಿನ ಹಿನ್ನೆಲೆ ಏನು 1948ರಲ್ಲಿ ಈ ಕಾಲೇಜ್ ಆರಂಭ ಆಯಿತು. ಆರಂಭವಾದಾಗ ಮೊದಲಿಗೆ ನಮ್ಮ ಚಿತ್ರದುರ್ಗದ DCC ಬ್ಯಾಂಕ್ ಆ ಕಟ್ಟಡದಲ್ಲಿ ಇದು ಕಾಲೇಜ್ ಆರಂಭ ಆಗುತ್ತೆ. ತದನಂತರ 1958ರಲ್ಲಿ ಈ ಕಾಲೇಜ್ ಕಟ್ಟಡ ಕಟ್ಟಲಿಕ್ಕೆ ಆರಂಭ ಆಗುತ್ತೆ. 61ರಲ್ಲಿ ಕಂಪ್ಲೀಟ್ ಆಗುತ್ತೆ. 61ರಿಂದ ಇಲ್ಲಿವರೆಗೂ 26ವರೆಗೂ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ತನ್ನ ಬದುಕನ್ನು ಕಟ್ಕೊಂಡಂಥ ಕಾಲೇಜು. ಈ ಕಾಲೇಜು ಕೇವಲ ಕಾಲೇಜಲ್ಲ, ಇವು ಅನೇಕ ಏನು ನಮ್ಮ ಎಸ್ಪೆಷಲಿ ಚಳ್ಳಕೆರೆ, ಮೊಳಕಾಲ್ಮೂರು ಏನು ಶಾಶ್ವತ ಬರಪೀಡಿತ ತಾಲೂಕುಗಳಾಗಿದ್ದಾವೆ. ಅಲ್ಲಿನ ವಿದ್ಯಾರ್ಥಿಗಳಿಗೆ, ಅಲ್ಲಿನ ಯುವಕರಿಗೆ ಇದು ಒಂದು ಜೀವನ ಕೊಟ್ಟಂಥ ಕಾಲೇಜ್ ಇದು. ಇಂಥ ಒಂದು ಕಾಲೇಜಲ್ಲಿ ನಮ್ಮ ಉದಾಹರಣೆಗೆ ಡಾಕ್ಟರ್ ನಿಸಾರ್ ಅಹಮದ್ ಕೂಡ ಇದೇ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸಿದವರು. ಅದೇ ರೀತಿ ಹಿರಿಯ ರಾಜಕಾರಣಿ ಮುತ್ಸದ್ದಿಗಳಾದಂಥ ಅಶ್ವಥ್ ರೆಡ್ಡಿ ಅವರು ಕೂಡ ಇದೇ ಕಾಲೇಜಲ್ಲಿ ಕಾರ್ಯನಿರ್ವಹಿಸಿದವರು. ಅದೇ ರೀತಿ ಮತ್ತೊಬ್ಬ IAS ಅಧಿಕಾರಿ ಶ್ರೀನಿವಾಸ್ ಅವರು ಕೂಡ ಇದೇ ಕಾಲೇಜಿನ ಹಳೆಯ ವಿದ್ಯಾರ್ಥಿ. ಈಗ ಹೇಳ್ಕೊಳ್ತಾ ಹೋದರೆ ಇದರ ಪಟ್ಟಿ ಇನ್ನೂ ದೊಡ್ಡದಾಗಿ ಬೆಳ್ಕೊಳ್ತಾ ಹೋಗುತ್ತೆ. ಅನೇಕ ಯೂನಿವರ್ಸಿಟಿಗಳಲ್ಲಿ ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳು VC ಅವರಾಗಿ ಕೆಲಸ ಮಾಡ್ತಿದ್ದಾರೆ. ಉದಾಹರಣೆಗೆ ನಮ್ಮ ನಿರಂಜನ್ ಸರ್ ಇರ್ಬೋದು, BK ರವೀಂದ್ರನಾಥ್ ಅವರು ಇರ್ಬೋದು. ಅದೇ ರೀತಿ ಡಾಕ್ಟರ್ ಉಮೇಶ್ ಅಂತೇಳಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಯೋಟೆಕ್ನಾಲಜಿ ಒಂದು ಸಬ್ಜೆಕ್ಟ್ನಲ್ಲಿ ಅವ್ರದ್ದೇ ಆದ ಒಂದು ಹೆಸರನ್ನು ಮಾಡಿದ್ದಾರೆ. ಹೀಗೆ ಈ ಶೈಕ್ಷಣಿಕವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಈ ಕಾಲೇಜಿನ ಮಹತ್ವ ಗೊತ್ತಾಗುತ್ತೆ. ಹಾಗಾಗಿ ನಾನು ಆಗ್ರಹಪೂರ್ವಕವಾಗಿ ಹೇಳೋದೇನೆಂದರೆ, ಈ ಮಹಿಳಾ ಕಾಲೇಜನ್ನು ದಯಮಾಡಿ ಚಿತ್ರದುರ್ಗ ನಗರದ ಓಲ್ಡ್ ಮಿಲ್ಸ್ ಗ್ರೌಂಡಲ್ಲಿ ಅದನ್ನು ಶಿಫ್ಟ್ ಮಾಡಿ ಅಲ್ಲಿಗೆ ನಿರ್ಮಾಣ ಮಾಡೋಂಥ ಒಂದು ಯೋಜನೆಯನ್ನು ಮಾಡಬೇಕು. ಕೇವಲ ಇನ್ಫ್ರಾಸ್ಟ್ರಕ್ಚರ್ ಇದ್ದರೆ ಮಾತ್ರ ಒಂದು ಶಿಕ್ಷಣದ ಒಂದು ಏನು ಆಗುತ್ತೆ ಅನ್ನೋದಕ್ಕೆ ಆಗಲ್ಲ. ಬಟ್ ನಾನು ಹೇಳ್ತಿರೋದು, ಇದೊಂದು ಉನ್ನತ ಶಿಕ್ಷಣ ಕೇಂದ್ರವಾಗಿ ಬೆಳೆಯುವಂಥ ಒಂದು ಅರ್ಹತೆಯನ್ನು ಹೊಂದಿದೆ. ಆ ಕಾರಣಕ್ಕಾಗಿ ಏನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ UG ಮತ್ತು PG ಎಸ್ಪೆಷಲಿ ಅದರಲ್ಲೂ ವಿಜ್ಞಾನ ವಿಭಾಗದಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ ಮತ್ತು ಬಯಾಲಜಿ, ಬಾಟ್ನಿ ಈ 4 ಸ್ನಾತಕೋತ್ತರ ಕೇಂದ್ರಗಳನ್ನು ಹೊಂದಿರುವಂಥ ಕಾಲೇಜ್ ಇದು. ಇದಕ್ಕೆ ಪರಿಸರದ ಒಂದು ಅಟ್ಮಾಸ್ಫಿಯರು ತುಂಬ ಅತ್ಯವಶ್ಯಕ. ಹಾಗಾಗಿ ಇವನ್ನೆಲ್ಲವನ್ನು ಗಮನ ಇಟ್ಕೊಂಡು ಇಲ್ಲಿಯ ವಾತಾವರಣನ ಮತ್ತು ಪರಿಸರವನ್ನು ಕಾಪಾಡ್ತಾ ಪರಿಸರದೊಂದಿಗೆ ಶಿಕ್ಷಣ ನೀಡುವಂಥ ಈ ಕಾಲೇಜನ್ನು ಏನು ಮೂಲಭೂತ ಸೌಕರ್ಯಗಳೊಂದಿಗೆ ಏನಿದೆಯೋ ಯಾವುದೇ ರೀತಿಯ ಮರಗಳನ್ನು ಕಡಿದಲೇ ಯಥಾಸ್ಥಿತಿಯಾಗಿ ಮುನ್ನಡೆಸಬೇಕು ಮತ್ತು ಅಭಿವೃದ್ಧಿಪಡಿಸಬೇಕು. ಈಗೇನು ಯೋಜನೆ ಆಗಿರೋಂಥ ಮಹಿಳಾ ಕಾಲೇಜನ್ನು ಚಿತ್ರದುರ್ಗ ನಗರದ ಮಧ್ಯಭಾಗದಲ್ಲಿರುವಂತಹ ಒಂದು ಓಲ್ಡ್ ಮಿಲ್ಸ್ ಗ್ರೌಂಡಲ್ಲಿ ನಿರ್ಮಾಣ ಮಾಡಿ ಆ ಮಹಿಳೆಯರು ಕೂಡ ಸಾರಿಗೆಯ ಉತ್ತಮ ವ್ಯವಸ್ಥೆ ಅಲ್ಲಿದೆ. ಹಾಗಾಗಿ ಅಲ್ಲಿ ಮಾಡಿ ಅವ್ರಿಗೂ ಕೂಡ ಒಂದು ಉತ್ತೇಜನ ಮಾಡೋಂಥ ಕೆಲಸನ ಮಾಡಬೇಕು ಅಂತ ಕೇಳ್ತೀನಿ. ಅದೇ ರೀತಿ ಈ ಭಾಗದ ಶಾಸಕರು ಏನು KC ವೀರೇಂದ್ರ ಪೊಪ್ಪಿಯವರು ಕೇವಲ ಈ ಭಾಗದ ಶಾಸಕರಲ್ಲ, ಈ ಕಾಲೇಜಿನ ಅಭಿವೃದ್ಧಿಯ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರು ಈ ಕೂಡಲೇ ಈ ವಿಚಾರಕ್ಕೆ ಈ ಒಂದು ವಿಷಯಕ್ಕೆ ಮಧ್ಯಪ್ರವೇಶಿಸಿ ಈ ಕಾಲೇಜು ಮಹಿಳಾ ಕಾಲೇಜು ನಿರ್ಮಾಣ ಮಾಡುವಂಥ ಒಂದು ಕಟ್ಟಡನ ಸ್ಥಗಿತಗೊಳಿಸಿ ಈ ಕೂಡಲೇ ಅದನ್ನು ನಗರ ಭಾಗದಲ್ಲಿ ಆರಂಭ ಮಾಡಬೇಕು ಅಂತೇಳಿ ಅವ್ರಿಗೆ ಆಗ್ರಹಪೂರ್ವಕವಾಗಿ ಮನವಿ ಮಾಡ್ತೀವಿ. ಏನು ನಮ್ಮ ಚಿತ್ರದುರ್ಗ ನಗರದ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಉದ್ದೇಶಿತ ಮಹಿಳಾ ಕಾಲೇಜನ್ನ ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ದಾರೆ. ಅದಕ್ಕೆ ನಮಗೆ ಸಂಪೂರ್ಣ ವಿರೋಧ ಇದೆ. ಕಾರಣ ಇಷ್ಟೇ, ನಮ್ಮ ಕಾಲೇಜಿನ ಆವರಣದಲ್ಲಿರುವಂಥ ಜಾಗನ ಕಮ್ಮಿ ಇದೆ. ಜೊತೆಗೆ ಆವರಣದಲ್ಲಿ ಉದ್ಯಾನವನದ ರೀತಿ ಇದೆ. ಇಲ್ಲಿ ಮಕ್ಕಳು ಎಲ್ಲ ಕೂತ್ಕೊಂಡು ಓದೋದಕ್ಕೆ ಒಳ್ಳೆಯ ವಾತಾವರಣವಿದೆ. ಹೀಗಿರಬೇಕಾದ್ರೆ ನಮ್ಮ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಇರುವಂಥ ಜಾಗನೇ ಕಮ್ಮಿ ಇರೋದ್ರಿಂದ ಇಲ್ಲಿ ಇನ್ನೊಂದು ಮಹಿಳಾ ಕಾಲೇಜನ್ನ ನಿರ್ಮಾಣ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ಮಹಿಳಾ ಕಾಲೇಜನ್ನ ನಿರ್ಮಾಣ ಮಾಡೋದಕ್ಕೆ ನಮ್ಮ ವಿರೋಧ ಇಲ್ಲ, ಆದರೆ ಈ ಜಾಗದಲ್ಲಿ ಮಾಡಬಾರ್ದು ಅನ್ನೋ ನಮ್ಮ ಉದ್ದೇಶ. ಕಾರಣ ಇಷ್ಟೇ, ನಮ್ಮ ಸರ್ಕಾರಿ ವಿಜ್ಞಾನ ಕಾಲೇಜು ಒಂದು ವಿಶ್ವವಿದ್ಯಾಲಯದ ಮಾದರಿಯಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋ ನಮ್ಮ ಒಂದು ಉದ್ದೇಶ ಇತ್ತು. ಆ ಒಂದು ಉದ್ದೇಶನ ಇಟ್ಕೊಂಡು ನಮ್ಮ ಕಾಲೇಜಿನಲ್ಲಿ ವಿವಿಧ ಸ್ನಾತಕೋತ್ತರ ವಿಭಾಗಗಳ ಬಿಲ್ಡಿಂಗ್ಗಳು, ಅಂದರೆ ಈಗ ಇರೋದೇ 2-3 ವಿಭಾಗಗಳಿದ್ದಾವೆ. ಅಂದರೆ PG ಬಿಲ್ಡಿಂಗ್ಸು, ಅದರ ಜೊತೆಗೆ ಹೆಚ್ಚಿನದಾಗಿ ಇನ್ನೂ ಬೇರೆ PG ಬಿಲ್ಡಿಂಗ್ಸು, ಕ್ರೀಡಾಂಗಣಗಳಾಗಿರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಮತ್ತು ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು, ಲೈಬ್ರರಿ ಹೊಸ ಬಿಲ್ಡಿಂಗ್ಗಳಾಗಿರ್ಬೋದು, ಮತ್ತು ಸಭಾಂಗಣಗಳಾಗಿರ್ಬೋದು. ಈ ರೀತಿ ಸಂಪೂರ್ಣ ಪ್ರಸ್ತಾವನೆ ಒಂದು 50 ಕೋಟಿ ಪ್ರಸ್ತಾವನೆನ ವಿಶ್ವವಿದ್ಯಾಲಯ ಮಾದರಿಯಲ್ಲಿ ನಾವು ಮಾಡಬೇಕು ಅಂಥೇಳಿ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಯಾಕೆಂದರೆ ನಮ್ಮ ಕಾಲೇಜು 75 ವರ್ಷಗಳ ಇತಿಹಾಸ ಹೊಂದಿರುವಂಥ ಒಂದು ರಾಜ್ಯದಲ್ಲೇ ಒಂದು ಉನ್ನತ ಕಾಲೇಜಿದೆ. ಇಲ್ಲಿ ಓದಿರುವಂಥ
ವ್ಯಕ್ತಿಗಳು ದೊಡ್ಡ ದೊಡ್ಡ ಉನ್ನತ ಮಟ್ಟದಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿರುವಂಥ ವ್ಯಕ್ತಿಗಳಿದ್ದಾರೆ. ಹೀಗಿರಬೇಕಾದ್ರೆ ನಮ್ಮ ಕಾಲೇಜ್ನ ಟಾರ್ಗೆಟ್ ಮಾಡಿ ಪ್ರತಿಯೊಂದು ವಿಷಯಕ್ಕೆ ನಮ್ಮ ಸರ್ಕಾರಿ ವಿಜ್ಞಾನ ಕಾಲೇಜನ್ನೇ ಬಳಕೆ ಮಾಡ್ಕೊತಾರೆ. ಕೇಂದ್ರೀಯ ವಿದ್ಯಾಲಯ ಸಂಸ್ಥೆಗೋಸ್ಕರ ಈಗ 3 ವರ್ಷದಿಂದ ಪ್ರಸ್ತಾಪ ನಡೆದಾದ ಮೇಲೆ 13 ರೂಮ್ಗಳನ್ನ ತೊಗೊಂಡಿದ್ದಾರೆ. ಮತ್ತು ಜೊತೆಗೆ ಏನು ನಮ್ಮ ಪ್ರತಿ ಚುನಾವಣೆಯಲ್ಲೂ ಸಹ ಮತ ಎಣಿಕೆಗೆ ನಮ್ಮ ಒಂದು ಕಾಲೇಜ್ ಬಿಲ್ಡಿಂಗ್ನಾಗ ತೊಗೊತಾರೆ. ಏನು ಸಿಕ್ಕರೂ ಸಹ ನಮ್ಮ ಕಾಲೇಜಿಗೆ ಟಾರ್ಗೆಟ್ ಮಾಡ್ತಾರೆ. ಬೇರೆ ಬೇರೆ ಕಾಲೇಜ್ ಇದೆ, ಸಾಕಷ್ಟು ಜಾಗ ಇದೆ. ಈಗ ಇಲ್ಲಿ ನಮ್ಮ ಮಹಿಳಾ ಕಾಲೇಜನ್ನ ನಿರ್ಮಾಣ ಮಾಡಿದ್ದೇ ಆದರೆ ನಮ್ಮ ಕಾಲೇಜಿನಲ್ಲಿ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ 70% ಹೆಣ್ಣು ಮಕ್ಕಳೇ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಇಲ್ಲೂ ಹೆಣ್ಮಕ್ಳು ಇರೋದ್ರಿಂದ ಇಲ್ಲೇ ನಾವು ಇನ್ನೊಂದು ಕ್ಯಾಂಪಸ್ಸಲ್ಲಿ ನಮ್ಮ ಕ್ಯಾಂಪಸ್ಸಲ್ಲೇ ನಮ್ಮ ಜಾಗದಲ್ಲೇ ಇನ್ನೊಂದು ಕಾಲೇಜನ್ನ ನಿರ್ಮಾಣ ಮಾಡೋದ್ರಿಂದ ಅಲ್ಲಿ ಕಾಂಪಿಟೇಷನ್ ಕ್ರಿಯೇಟ್ ಆಗುತ್ತೆ ಮತ್ತು ವಿದ್ಯಾಭ್ಯಾಸಕ್ಕೆ ತೊಂದರೆ ಉಂಟಾಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಹೌದು 100% ಇಲ್ಲಿ ನೀವು ನೋಡ್ಬೋದು. ಈಗ ಏನು ಹೇಳಿದ್ದಾರೆ ಅವರು, ಏನು ಕಾಮಗಾರಿ ನಡೆಸುವಂಥ ಕಾಂಟ್ರಾಕ್ಟರ್ ಅವರೇನು ಟೆಂಡರ್ ಹಾಕ್ಕೊಂಡಿರ್ತಾರೆ, ಅವರಿಗೆ ಒಂದು ಕೆಲಸ ಆಗಿರುತ್ತೆ, ವರ್ಕ್ ಆರ್ಡರ್ ಸಿಕ್ಕಿರುತ್ತೆ, ಅವ್ರು ಬಂದು ಕೆಲಸ ಮಾಡ್ತಿದ್ದಾರೆ. ಸಾಕಷ್ಟು ಬಾರಿ ಕೆಲಸ ನಿಲ್ಸೋಕೆ ಹೋದ್ರು ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡೋದು, ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು, ಮತ್ತೆ ರಾತ್ರಿ ಅನಧಿಕೃತವಾಗಿ ರಾತ್ರಿ 9 ಗಂಟೆಗೆ ಬಂದು ಕೆಲಸನ ಮಾಡ್ತಿದ್ದಾರೆ. ಇದು ತುಂಬ ದುಃಖಕರ ವಿಷಯ. ಮತ್ತು ವಿದ್ಯಾರ್ಥಿಗಳ ನಿಲ್ಸೋಕೆ ಹೋದರೆ ಅವ್ರಿಗೆ ವೀಡಿಯೋ ಮಾಡೋದು, ಬೆದರಿಕೆ ಹಾಕೋದು, ಮತ್ತು ಬೇರೆ ಬೇರೆ ರೀತಿ ತಂತ್ರಗಾರಿಕೆ ಮಾಡೋದು ಮಾಡ್ತಾಯಿದ್ದಾರೆ. ಮಾರಣ ಹೋಮ ಮಾಡಿದ್ದಾರೆ. ಅದನ್ನು ಹೇಳೋಕೆ ಹೋದರೆ ಇಲ್ಲೇ ಮಾಡೇ ಇಲ್ಲ ಅಂತ ಹೇಳ್ತೀವಿ. ಇದು ಇನ್ನೂ ಜಸ್ಟ್ ಟಾಯ್ಲೆಟ್ ಬ್ಲಾಕ್ ಅಂತ ಹೇಳ್ತಿದ್ದಾರೆ. ಅದಾದಮೇಲೆ ಪೂರ್ತಿ ಕಾಲೇಜನ್ನ ಡೆವಲಪ್ ಮಾಡ್ತಾ ಹೋಗಿದ್ದೆ ಆದರೆ ಇಲ್ಲಿ ಹಿಂದೆ ನೋಡ್ತಿರೋವಂಥ ಪ್ರತಿಯೊಂದು ಮರನ ಇರಲ್ಲ. ಅಂದರೆ ಪ್ರಸ್ತಾವಿತ ಉದ್ದೇಶಿತ ಏನು ಆ ಸೈಟ್ ಇದೆ, ಆ ಸರ್ವೆ ನಂಬರ್ ಇಲ್ಲಿರುವಂಥ ನಿಜವಾಗ್ಲೂ ಏನೂ ಇರೋದೇ ಇಲ್ಲ. ನಮ್ಮ ಕಾಲೇಜ್ ಅಂತೂ ಗೌಣ ಆಗೋಗುತ್ತೆ. 75 ವರ್ಷದ ಇತಿಹಾಸ ನಿಜವಾಗ್ಲೂ ಅದು ಮಣ್ಣಲ್ಲಿ ನಶಿಸಿ ಹೋಗುವಂಥ ಸಾಧ್ಯತೆ ಇದೆ. ದಯವಿಟ್ಟು ನಾವು ಹೇಳೋದಿಷ್ಟೇ, ಮಾನ್ಯ ಶಾಸಕರು, ಸಚಿವರು ಮತ್ತು ಎಲ್ಲರಿಗೂ ಗಮನದಲ್ಲಿದೆ, ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲರ ಗಮನದಲ್ಲಿದೆ. ನಾವು ಹೇಳ್ತಿರೋದಿಷ್ಟೇ, ಕಾಲೇಜನ್ನ ಮಾಡಿ ಬಿಲ್ಡಿಂಗ್ನ ಕಟ್ಟಿ, ಆದರೆ ಈ ಜಾಗದಲ್ಲಿ ಬೇಡ, ಬೇರೆ ಸೂಕ್ತ ಜಾಗವನ್ನು ಗುರುತಿಸಿ ಅಲ್ಲಿ ಕಾಲೇಜನ್ನ ಮಾಡಿ, ಅದನ್ನು ನಾವು ಮನವಿ ಮಾಡ್ತಾಯಿದ್ದೀವಿ ಅಷ್ಟೇ. ಸರ್ಕಾರಿ ವಿಜ್ಞಾನ ಕಾಲೇಜು ಚಿತ್ರದುರ್ಗ, ಈ ವಿಜ್ಞಾನ ಕಾಲೇಜಿಗೆ ತನ್ನದೇ ಆದ ಒಂದು ಹಿರಿಮೆ ಮತ್ತು ಒಂದು ಇತಿಹಾಸ ಇದೆ. ಅದನ್ನು ಅರ್ಥರೆ ಮಾತ್ರ ಇಲ್ಲಿ ಒಂದು ಈ ಮಹಿಳಾ ಕಾಲೇಜನ್ನ ಕಟ್ಟಬಾರ್ದು ಅನ್ನೋ ಅಂತೂ ಮನಸ್ಸು ಬರುತ್ತೆ. ಬಟ್ ನಾನು ಯಾವುದೇ ಕಾರಣಕ್ಕೂ ಮಹಿಳಾ ಕಾಲೇಜಿನ ವಿರೋಧಿ ಅಲ್ಲ. ನಾನು ಕೂಡ ಅದನ್ನು ಸ್ವಾಗತ ಮಾಡ್ತೀನಿ. ಆದರೆ ಈ ಇತಿಹಾಸ ಮತ್ತು ಈ ಕಾಲೇಜಿನ ಹಿನ್ನೆಲೆ ಏನು 1948ರಲ್ಲಿ ಈ ಕಾಲೇಜ್ ಆರಂಭ ಆಯಿತು. ಆರಂಭವಾದಾಗ ಮೊದಲಿಗೆ ನಮ್ಮ ಚಿತ್ರದುರ್ಗದ DCC ಬ್ಯಾಂಕ್ ಆ ಕಟ್ಟಡದಲ್ಲಿ ಇದು ಕಾಲೇಜ್ ಆರಂಭ ಆಗುತ್ತೆ. ತದನಂತರ 1958ರಲ್ಲಿ ಈ ಕಾಲೇಜ್ ಕಟ್ಟಡ ಕಟ್ಟಲಿಕ್ಕೆ ಆರಂಭ ಆಗುತ್ತೆ. 61ರಲ್ಲಿ ಕಂಪ್ಲೀಟ್ ಆಗುತ್ತೆ. 61ರಿಂದ ಇಲ್ಲಿವರೆಗೂ 26ವರೆಗೂ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ತನ್ನ ಬದುಕನ್ನು ಕಟ್ಕೊಂಡಂಥ ಕಾಲೇಜು. ಈ ಕಾಲೇಜು ಕೇವಲ ಕಾಲೇಜ್ ಅಲ್ಲ, ಇವು ಅನೇಕ ಏನು ನಮ್ಮ ಎಸ್ಪೆಷಲಿ ಚಳ್ಳಕೆರೆ, ಮೊಳಕಾಲ್ಮೂರು ಏನು ಶಾಶ್ವತ ಬರಪೀಡಿತ ತಾಲೂಕುಗಳಾಗಿದ್ದಾವೆ. ಅಲ್ಲಿನ ವಿದ್ಯಾರ್ಥಿಗಳಿಗೆ, ಅಲ್ಲಿನ ಯುವಕರಿಗೆ ಇದು ಒಂದು ಜೀವನ ಕೊಟ್ಟಂಥ ಕಾಲೇಜ್ ಇದು. ಇಂಥ ಒಂದು ಕಾಲೇಜಲ್ಲಿ ನಮ್ಮ ಉದಾಹರಣೆಗೆ ಡಾಕ್ಟರ್ ನಿಸಾರ್ ಅಹಮದ್ ಕೂಡ ಇದೇ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸಿದವರು. ಅದೇ ರೀತಿ ಹಿರಿಯ ರಾಜಕಾರಣಿ ಮುತ್ಸದಿಗಳಾದಂಥ ಅಶ್ವಥ್ ರೆಡ್ಡಿ ಅವರು ಕೂಡ ಇದೇ ಕಾಲೇಜಲ್ಲಿ ಕಾರ್ಯನಿರ್ವಹಿಸಿದವರು. ಅದೇ ರೀತಿ ಮತ್ತೊಬ್ಬ IAS ಅಧಿಕಾರಿ ಶ್ರೀನಿವಾಸ್ ಅವರು ಕೂಡ ಇದೇ ಕಾಲೇಜಿನ ಹಳೆಯ ವಿದ್ಯಾರ್ಥಿ. ಈಗ ಈಗ ಹೇಳ್ಕೊಳ್ತಾ ಹೋದರೆ ಇದರ ಪಟ್ಟಿ ಇನ್ನೂ ದೊಡ್ಡದಾಗಿ ಬೆಳ್ಕೊಳ್ತಾ ಹೋಗುತ್ತೆ. ಅನೇಕ ಯೂನಿವರ್ಸಿಟಿಗಳಲ್ಲಿ ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳು VC ಅವರಾಗಿ ಕೆಲಸ ಮಾಡ್ತಿದ್ದಾರೆ. ಉದಾಹರಣೆಗೆ ನಮ್ಮ ನಿರಂಜನ್ ಸರ್ ಇರ್ಬೋದು, BK ರವೀಂದ್ರನಾಥ್ ಅವರು ಇರ್ಬೋದು, ಅದೇ ರೀತಿ ಡಾಕ್ಟರ್ ಉಮೇಶ್ ಅಂತೇಳಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಯೋಟೆಕ್ನಾಲಜಿ ಒಂದು ಸಬ್ಜೆಕ್ಟ್ನಲ್ಲಿ ಅವ್ರದ್ದೇ ಆದ ಒಂದು ಹೆಸರನ್ನು ಮಾಡಿದ್ದಾರೆ. ಹೀಗೆ ಈ ಶೈಕ್ಷಣಿಕವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಈ ಕಾಲೇಜಿನ ಮಹತ್ವ ಗೊತ್ತಾಗುತ್ತೆ. ಹಾಗಾಗಿ ನಾನು ಆಗ್ರಹಪೂರ್ವಕವಾಗಿ ಹೇಳೋದೇನೆಂದರೆ, ಈ ಮಹಿಳಾ ಕಾಲೇಜನ್ನು ದಯಮಾಡಿ ಚಿತ್ರದುರ್ಗ ನಗರದ ಓಲ್ಡ್ ಮಿಲ್ಸ್ ಗ್ರೌಂಡಲ್ಲಿ ಅದನ್ನು ಶಿಫ್ಟ್ ಮಾಡಿ ಅಲ್ಲಿಗೆ ನಿರ್ಮಾಣ ಮಾಡೋಂಥ ಒಂದು ಯೋಜನೆಯನ್ನು ಮಾಡಬೇಕು. ಕೇವಲ ಇನ್ಫ್ರಾಸ್ಟ್ರಕ್ಚರ್ ಇದ್ದರೆ ಮಾತ್ರ ಒಂದು ಶಿಕ್ಷಣದ ಒಂದು ಏನು ಆಗುತ್ತೆ ಅನ್ನೋದಕ್ಕೆ ಆಗಲ್ಲ. ಬಟ್ ನಾನು ಹೇಳ್ತಿರೋದು, ಇದೊಂದು ಉನ್ನತ ಶಿಕ್ಷಣ ಕೇಂದ್ರವಾಗಿ ಬೆಳೆಯುವಂಥ ಒಂದೆಲ್ಲ ಒಂದು ಅರ್ಹತೆಗಳನ್ನು ಹೊಂದಿದೆ. ಆ ಕಾರಣಕ್ಕಾಗಿ ಏನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ UG ಮತ್ತು PG ಎಸ್ಪೆಷಲಿ ಅದರಲ್ಲೂ ವಿಜ್ಞಾನ ವಿಭಾಗದಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸು ಮತ್ತು ಬಯಾಲಜಿ, ಬಾಟ್ನಿ ಈ 4 ಸ್ನಾತಕೋತ್ತರ ಕೇಂದ್ರಗಳನ್ನು ಹೊಂದಿರುವಂಥ ಕಾಲೇಜ್ ಇದು. ಇದಕ್ಕೆ ಪರಿಸರದ ಒಂದು ಅಟ್ಮಾಸ್ಫಿಯರು ತುಂಬ ಅತ್ಯವಶ್ಯಕ. ಹಾಗಾಗಿ ಇವನ್ನೆಲ್ಲವನ್ನು ಗಮನ ಇಟ್ಕೊಂಡು ಇಲ್ಲಿಯ ವಾತಾವರಣನ ಮತ್ತು ಪರಿಸರವನ್ನು ಕಾಪಾಡ್ತಾ ಪರಿಸರದೊಂದಿಗೆ ಶಿಕ್ಷಣ ನೀಡುವಂಥ ಈ ಕಾಲೇಜನ್ನು ಏನು ಮೂಲಭೂತ ಸೌಕರ್ಯಗಳೊಂದಿಗೆ ಏನಿದೆಯೋ ಯಾವುದೇ ರೀತಿಯ ಮರಗಳನ್ನು ಕಡಿದಲೆ ಯಥಾಸ್ಥಿತಿಯಾಗಿ ಮುನ್ನಡೆಸಬೇಕು ಮತ್ತು ಅಭಿವೃದ್ಧಿಪಡಿಸಬೇಕು. ಈಗೇನು ಯೋಜನೆ ಆಗಿರೋಂಥ ಮಹಿಳಾ ಕಾಲೇಜನ್ನು ಚಿತ್ರದುರ್ಗ ನಗರದ ಮಧ್ಯಭಾಗದಲ್ಲಿರುವಂತಹ ಒಂದು ಓಲ್ಡ್ ಮಿಲ್ಸ್ ಗ್ರೌಂಡಲ್ಲಿ ನಿರ್ಮಾಣ ಮಾಡಿ, ಆ ಮಹಿಳೆಯರು ಕೂಡ ಸಾರಿಗೆಯ ಉತ್ತಮ ವ್ಯವಸ್ಥೆ ಅಲ್ಲಿದೆ. ಹಾಗಾಗಿ ಅಲ್ಲಿ ಮಾಡಿ ಅವ್ರಿಗೂ ಕೂಡ ಒಂದು ಉತ್ತೇಜನ ಮಾಡೋಂಥ ಕೆಲಸನ ಮಾಡಬೇಕು ಅಂತ ಕೇಳ್ತೀನಿ. ಅದೇ ರೀತಿ
ಈ ಭಾಗದ ಶಾಸಕರು ಏನು ಕೆ.ಸಿ. ವೀರೇಂದ್ರ ಪಪ್ಪಿಯವರು ಕೇವಲ ಈ ಭಾಗದ ಶಾಸಕರಲ್ಲ, ಈ ಕಾಲೇಜಿನ ಅಭಿವೃದ್ಧಿಯ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರು ಈ ಕೂಡಲೇ ಈ ವಿಚಾರಕ್ಕೆ, ಈ ಒಂದು ವಿಷಯಕ್ಕೆ ಮಧ್ಯಪ್ರವೇಶಿಸಿ ಈ ಕಾಲೇಜು ಇನ್ನು ಮಹಿಳಾ ಕಾಲೇಜು ನಿರ್ಮಾಣ ಮಾಡುವಂಥ ಒಂದು ಕಟ್ಟಡನ ಸ್ಥಗಿತಗೊಳಿಸಿ ಈ ಕೂಡಲೇ ಅದನ್ನು ನಗರ ಭಾಗದಲ್ಲಿ ಆರಂಭ ಮಾಡಬೇಕು ಅಂತೇಳಿ ಅವ್ರಿಗೆ ಆಗ್ರಹಪೂರ್ವಕವಾಗಿ ಮನವಿ ಮಾಡ್ತೀವಿ. ಏನು ನಮ್ಮ ಚಿತ್ರದುರ್ಗ ನಗರದ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಉದ್ದೇಶಿತ ಮಹಿಳಾ ಕಾಲೇಜನ್ನ ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ದಾರೆ. ಅದಕ್ಕೆ ನಮಗೆ ಸಂಪೂರ್ಣ ವಿರೋಧ ಇದೆ. ಕಾರಣ ಇಷ್ಟೇ, ನಮ್ಮ ಕಾಲೇಜಿನ ಆವರಣದಲ್ಲಿರುವಂಥ ಜಾಗನ ಕಮ್ಮಿ ಇದೆ. ಜೊತೆಗೆ ಆವರಣದಲ್ಲಿ ಉದ್ಯಾನವನದ ರೀತಿ ಇದೆ. ಇಲ್ಲಿ ಮಕ್ಕಳು ಎಲ್ಲ ಕೂತ್ಕೊಂಡು ಓದೋದಕ್ಕೆ ಒಳ್ಳೆಯ ವಾತಾವರಣವಿದೆ. ಹೀಗಿರಬೇಕಾದ್ರೆ ನಮ್ಮ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಇರುವಂಥ ಜಾಗನೇ ಕಮ್ಮಿ ಇರೋದ್ರಿಂದ ಇಲ್ಲಿ ಇನ್ನೊಂದು ಮಹಿಳಾ ಕಾಲೇಜನ್ನ ನಿರ್ಮಾಣ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ಮಹಿಳಾ ಕಾಲೇಜನ್ನ ನಿರ್ಮಾಣ ಮಾಡೋದಕ್ಕೆ ನಮ್ಮ ವಿರೋಧ ಇಲ್ಲ, ಆದರೆ ಈ ಜಾಗದಲ್ಲಿ ಮಾಡಬಾರ್ದು ಅನ್ನೋ ನಮ್ಮ ಉದ್ದೇಶ. ಕಾರಣ ಇಷ್ಟೇ, ನಮ್ಮ ಸರ್ಕಾರಿ ವಿಜ್ಞಾನ ಕಾಲೇಜು ಒಂದು ವಿಶ್ವವಿದ್ಯಾಲಯದ ಮಾದರಿಯಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋ ನಮ್ಮ ಒಂದು ಉದ್ದೇಶ ಇತ್ತು. ಆ ಒಂದು ಉದ್ದೇಶನ ಇಟ್ಕೊಂಡು ನಮ್ಮ ಕಾಲೇಜಿನಲ್ಲಿ ವಿವಿಧ ಸ್ನಾತಕೋತ್ತರ ವಿಭಾಗಗಳ ಬಿಲ್ಡಿಂಗ್ಗಳು, ಅಂದರೆ ಈಗ ಇರೋದೇ 2-3 ವಿಭಾಗಗಳಿದ್ದಾವೆ. ಅಂದರೆ ಪಿ ಜಿ ಬಿಲ್ಡಿಂಗ್ಸು, ಅದರ ಜೊತೆಗೆ ಹೆಚ್ಚಿನದಾಗಿ ಇನ್ನೂ ಬೇರೆ ಪಿ ಜಿ ಬಿಲ್ಡಿಂಗ್ಸು, ಕ್ರೀಡಾಂಗಣಗಳಾಗಿರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಮತ್ತು ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು, ಲೈಬ್ರರಿ ಹೊಸ ಬಿಲ್ಡಿಂಗ್ಗಳಾಗಿರ್ಬೋದು, ಮತ್ತು ಸಭಾಂಗಣಗಳಾಗಿರ್ಬೋದು. ಈ ರೀತಿ ಸಂಪೂರ್ಣ ಪ್ರಸ್ತಾವನೆ, ಒಂದು 50 ಕೋಟಿ ಪ್ರಸ್ತಾವನೆನ ವಿಶ್ವವಿದ್ಯಾಲಯ ಮಾದರಿಯಲ್ಲಿ ನಾವು ಮಾಡಬೇಕು ಅಂತೇಳಿ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಯಾಕೆಂದರೆ ನಮ್ಮ ಕಾಲೇಜು 75 ವರ್ಷಗಳ ಇತಿಹಾಸ ಹೊಂದಿರುವಂಥ ಒಂದು ರಾಜ್ಯದಲ್ಲೇ ಒಂದು ಉನ್ನತ ಕಾಲೇಜಿದೆ. ಇಲ್ಲಿ ಓದಿರುವಂಥ ವ್ಯಕ್ತಿಗಳು ದೊಡ್ಡ ಉನ್ನತ ಮಟ್ಟದಲ್ಲಿ, ಅತ್ಯಂತ ಉನ್ನತ ಮಟ್ಟದಲ್ಲಿರುವಂಥ ವ್ಯಕ್ತಿಗಳಿದ್ದಾರೆ. ಹೀಗಿರಬೇಕಾದ್ರೆ ನಮ್ಮ ಕಾಲೇಜನ್ನ ಟಾರ್ಗೆಟ್ ಮಾಡಿ ಪ್ರತಿಯೊಂದು ವಿಷಯಕ್ಕೆ ನಮ್ಮ ಸರ್ಕಾರಿ ವಿಜ್ಞಾನ ಕಾಲೇಜನ್ನೇ ಬಳಕೆ ಮಾಡ್ಕೊತಾರೆ. ಕೇಂದ್ರೀಯ ವಿದ್ಯಾಲಯ ಸಂಸ್ಥೆಗೋಸ್ಕರ ಈಗ 3 ವರ್ಷದಿಂದ ಪ್ರಸ್ತಾಪ ನಡೆದಾದ ಮೇಲೆ 13 ರೂಮ್ಗಳನ್ನ ತೊಗೊಂಡಿದ್ದಾರೆ. ಮತ್ತು ಜೊತೆಗೆ ಏನು ನಮ್ಮ ಪ್ರತಿ ಚುನಾವಣೆಯಲ್ಲೂ ಸಹ ಮತ ಎಣಿಕೆಗೆ ನಮ್ಮ ಒಂದು ಕಾಲೇಜ್ ಬಿಲ್ಡಿಂಗ್ನಾಗ ತೊಗೊತಾರೆ. ಏನು ಸಿಕ್ಕರೂ ಸಹ ನಮ್ಮ ಕಾಲೇಜಿಗೆ ಟಾರ್ಗೆಟ್ ಮಾಡ್ತಾರೆ. ಬೇರೆ ಕಾಲೇಜ್ ಇದೆ, ಸಾಕಷ್ಟು ಜಾಗ ಇದೆ. ಈಗ ಇಲ್ಲಿ ನಮ್ಮ ಮಹಿಳಾ ಕಾಲೇಜನ್ನ ನಿರ್ಮಾಣ ಮಾಡಿದ್ದೇ ಆದರೆ ನಮ್ಮ ಕಾಲೇಜಿನಲ್ಲಿ, ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ 70-80% ಹೆಣ್ಣು ಮಕ್ಕಳೇ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಇಲ್ಲೂ ಹೆಣ್ಮಕ್ಳು ಇರೋದ್ರಿಂದ ಇಲ್ಲೇ ನಾವು ಇನ್ನೊಂದು ಕ್ಯಾಂಪಸ್ಸಲ್ಲಿ, ನಮ್ಮ ಕ್ಯಾಂಪಸ್ಸಲ್ಲೇ, ನಮ್ಮ ಜಾಗದಲ್ಲೇ ಇನ್ನೊಂದು ಕಾಲೇಜನ್ನ ನಿರ್ಮಾಣ ಮಾಡೋದ್ರಿಂದ ಅಲ್ಲಿ ಕಾಂಪಿಟೇಷನ್ ಕ್ರಿಯೇಟ್ ಆಗುತ್ತೆ ಮತ್ತು ವಿದ್ಯಾಭ್ಯಾಸಕ್ಕೆ ತೊಂದರೆ ಉಂಟಾಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಹೌದು 100% ಇಲ್ಲಿ ನೀವು ನೋಡ್ಬೋದು. ಈಗ ಏನು ಹೇಳಿದ್ದಾರೆ ಅವರು, ಏನು ಕಾಮಗಾರಿ ನಡೆಸುವಂಥ ಕಾಂಟ್ರಾಕ್ಟರ್ ಅವರೇನು ಟೆಂಡರ್ ಹಾಕ್ಕೊಂಡಿರ್ತಾರೆ, ಅವರಿಗೆ ಒಂದು ಕೆಲಸ ಆಗಿರುತ್ತೆ, ವರ್ಕ್ ಆರ್ಡರ್ ಸಿಕ್ಕಿರುತ್ತೆ, ಅವ್ರು ಬಂದು ಕೆಲಸ ಮಾಡ್ತಿದ್ದಾರೆ. ಸಾಕಷ್ಟು ಬಾರಿ ಕೆಲಸ ನಿಲ್ಸೋಕೆ ಹೋದ್ರು ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡೋದು, ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು, ಮತ್ತು ರಾತ್ರಿ ಅನಧಿಕೃತವಾಗಿ ರಾತ್ರಿ 9 ಗಂಟೆಗೆ ಬಂದು ಕೆಲಸನ ಮಾಡ್ತಿದ್ದಾರೆ. ಇದು ತುಂಬ ದುಃಖಕರ ವಿಷಯ. ಮತ್ತು ವಿದ್ಯಾರ್ಥಿಗಳ ನಿಲ್ಸೋಕೆ ಹೋದರೆ ಅವ್ರಿಗೆ ವೀಡಿಯೋ ಮಾಡೋದು, ಬೆದರಿಕೆ ಹಾಕೋದು, ಮತ್ತು ಬೇರೆ ರೀತಿ ತಂತ್ರಗಾರಿಕೆ ಮಾಡೋದು ಮಾಡ್ತಾಯಿದ್ದಾರೆ. ಮಾರಣ ಹೋಮ ಮಾಡಿದ್ದಾರೆ. ಅದನ್ನು ಹೇಳೋಕೆ ಹೋದರೆ ಇಲ್ಲ, ಮಾಡೇ ಇಲ್ಲ ಅಂತ ಹೇಳ್ತೀವಿ. ಇದು ಇನ್ನೂ ಜಸ್ಟ್ ಟಾಯ್ಲೆಟ್ ಬ್ಲಾಕ್ ಅಂತ ಹೇಳ್ತಿದ್ದಾರೆ. ಅದಾದಮೇಲೆ ಪೂರ್ತಿ ಕಾಲೇಜನ್ನ ಡೆವಲಪ್ ಮಾಡ್ತಾ ಹೋಗಿದ್ದೆ ಆದರೆ ಇಲ್ಲಿ ಹಿಂದೆ ನೋಡ್ತಿರೋವಂಥ ಪ್ರತಿಯೊಂದು ಮರನ ಇರಲ್ಲ. ಅಂದರೆ ಪ್ರಸ್ತಾವಿತ ಉದ್ದೇಶಿತ ಏನು ಆ ಸೈಟ್ ಇದೆ, ಆ ಸರ್ವೆ ನಂಬರ್ ಇಲ್ಲಿರುವಂಥ ನಿಜವಾಗ್ಲೂ ಏನೂ ಇರೋದೇ ಇಲ್ಲ. ನಮ್ಮ ಕಾಲೇಜ್ ಅಂತೂ ಗೌಣ ಆಗೋಗುತ್ತೆ. 75 ವರ್ಷದ ಇತಿಹಾಸ ನಿಜವಾಗ್ಲೂ ಅದು ಮಣ್ಣಲ್ಲಿ ನಶಿಸಿ ಹೋಗುವಂಥ ಸಾಧ್ಯತೆ ಇದೆ. ದಯವಿಟ್ಟು ನಾವು ಹೇಳೋದಿಷ್ಟೇ, ಮಾನ್ಯ ಶಾಸಕರು, ಸಚಿವರು ಮತ್ತು ಎಲ್ಲರಿಗೂ ಗಮನದಲ್ಲಿದೆ, ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲರ ಗಮನದಲ್ಲಿದೆ. ನಾವು ಹೇಳ್ತಿರೋದಿಷ್ಟೇ, ಕಾಲೇಜನ್ನ ಮಾಡಿ, ಬಿಲ್ಡಿಂಗ್ನ ಕಟ್ಟಿ, ಆದರೆ ಈ ಜಾಗದಲ್ಲಿ ಬೇಡ, ಬೇರೆ ಸೂಕ್ತ ಜಾಗವನ್ನು ಗುರುತಿಸಿ ಅಲ್ಲಿ ಕಾಲೇಜನ್ನ ಮಾಡಿ, ಅದನ್ನು ನಾವು ಮನವಿ ಮಾಡ್ತಾಯಿದ್ದೀವಿ ಅಷ್ಟೇ.